ಸ್ನೇಹಿತರೆ, ದಿಲ್ಲಿ ಸ್ಫೋಟ ದೇಶದ ಆತ್ಮಸಾಕ್ಷಿಯನ್ನ ಕೆಣಕಿದೆ. ರಾಜಧಾನಿಗೆ ಹೊಡೆದಿದ್ದಾರೆ ಈ ಸಲ. ಇದುವರೆಗೂ ಕೂಡ ಜಮ್ಮು ಕಾಶ್ಮೀರ ಹೊರತುಪಡಿಸಿ ಬೇರೆಲ್ಲೂ ಕೂಡ ಅವರು ಸಫಲರಾಗ್ತಿರ್ಲಿಲ್ಲ. ಪದೇ ಪದೇ ಅವರನ್ನ ವಿಫಲಗೊಳಿಸಲಾಗಿತ್ತು. ಆದರೆ ಈಗ ದೇಶದ ಆತ್ಮ ಸಂಸತ್ತು, ಸುಪ್ರೀಂ ಕೋರ್ಟ್ ರೀತಿ ಇಡೀ ಭಾರತ ಸರ್ಕಾರದ ಕೇಂದ್ರ ಸ್ಥಾನವಾಗಿರೋ ದೇಶದ ರಾಜಧಾನಿ ದಿಲ್ಲಿಯಲ್ಲಿ ದಾಳಿಯಾಗಿದೆ. ಅದರಲ್ಲೂ ಪ್ರಧಾನಮಂತ್ರಿಗಳು ಧ್ವಜಾರೋಹಣ ಮಾಡೋ ಭಾರತದ ಸ್ವಾತಂತ್ರ್ಯದ ಸಾರ್ವಭೌಮತ್ವದ ಪ್ರತೀಕದಂತಿರೋ ಕೆಂಪುಕೋಟೆ ಪಕ್ಕದಲ್ಲಿ ಸ್ಫೋಟ ಮಾಡಿದ್ದಾರೆ. ಹೀಗಾಗಿ ಪಾಕ್ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳಲೇಬೇಕು ಅನ್ನೋ ಕೂಗು ದೇಶದಲ್ಲಿ ಹೆಚ್ಚಾಗ್ತಿದೆ. ಅದರಲ್ಲೂ ಆಪರೇಷನ್ ಸಿಂಧೂರ್ ನಂತರ ಪಿಎಂ ನರೇಂದ್ರ ಮೋದಿ ಇನ್ಮೇಲೆ ಯಾವುದೇ ಉಗ್ರ ದಾಳಿ ನಡೆದ್ರೂ ಕೂಡ ಅದನ್ನ ಆಕ್ಟ್ ಆಫ್ ವಾರ್ ಅಂದ್ರೆ ಯುದ್ಧದ ಆಹ್ವಾನ, ಯುದ್ಧನೇ ಮಾಡಿದೀರಿ ಅಂತ ಕನ್ಸಿಡರ್ ಮಾಡ್ತೀವಿ ಅನ್ನೋದನ್ನ ಘೋಷಿಸಿದ್ರು. ನ್ಯೂ ನಾರ್ಮಲ್ ಸೆಟ್ ಮಾಡಿದ್ದೀವಿ ಅಂತ ಹೇಳಿದ್ರು. ಹೀಗಾಗಿ ಮೋದಿ ತಮ್ಮ ಮಾತಿನಂತೆ ನಡ್ಕೋಬೇಕು, ಮತ್ತೊಂದು ಆಪರೇಷನ್ ಮಾಡಲೇಬೇಕು. ಪಾಕಿಸ್ತಾನಕ್ಕೆ ಪ್ರತಿ ಸಲವೂ ಕೂಡ ದೊಡ್ಡ ದೊಡ್ಡ ಡ್ಯಾಮೇಜಸ್ ನ ಮಾಡ್ತಾನೆ ಇರಬೇಕು, ಇಲ್ಲಾರ ಬುದ್ಧಿ ಕಲಿಯಲ್ಲ ಅವರು ಅನ್ನೋ ಆಗ್ರಹ ಜೋರಾಗಿದೆ. ಹಾಗಿದ್ರೆ ಭಾರತ ಪಾಕ್ ಮೇಲೆ ಮತ್ತೊಂದು ದಾಳಿ ಮಾಡುತ್ತಾ ಉಗ್ರ ರಾಷ್ಟ್ರದೊಂದಿಗೆ ನೇರ ಯುದ್ಧಕ್ಕೆ ಇಳಿಯುತ್ತಾ? ದಿಲ್ಲಿ ಸ್ಫೋಟದ ನಂತರ ಭಾರತದ ಮುಂದಿರುವ ಆಯ್ಕೆಗಳೇನು ಅನ್ನೋದನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆತನಕ ಮಿಸ್ ಮಾಡದೆ ನೋಡಿ. ಹಾಗೆ ಸ್ನೇಹಿತರೆ, ಕಾರ್ ಸ್ಫೋಟ ಉಗ್ರರ ಫೇವರಿಟ್ ಯಾಕೆ? ಅದನ್ನ ತಡೆಯೋದು ಕಷ್ಟ ಯಾಕೆ ಅದನ್ನ ಉಗ್ರರು ಬಳಸ್ತಾರೆ ಜಾಸ್ತಿ? ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ವರದಿಯಲ್ಲಿ ಮೆಂಬರ್ ಓನ್ಲಿ ವಿಡಿಯೋದಲ್ಲಿ ನಾವು ಮಾಹಿತಿಯನ್ನ ಕೊಡ್ತಾ ಇದೀವಿ ಸ್ನೇಹಿತರೆ. ಅದು ಮಸ್ಮಗ ಪ್ರೀಮಿಯಂ ಮೆಂಬರ್ಸ್ಗೆ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಆ ವರದಿ. ಸೊ ನೀವು ಕೂಡ ಮಸ್ಮಗ ಪ್ರೀಮಿಯಂ ಮೆಂಬರ್ಸ್ ಆಗಿ ಇಂತಹ ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಅನ್ನ ನೋಡ್ತಾನೆ ಇರೋಕೆ ಹಾಗೂ ಆಗಾಗ ನಾವು ನಡೆಸೋ ಲೈವ್ ಇಂಟರಾಕ್ಷನ್ ಅಲ್ಲಿ ಪಾಲ್ಗೊಳ್ಳೋಕೆ ನೀವು ಕೂಡ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಪ್ರೀಮಿಯಂ ಮೆಂಬರ್ಸ್ ಆಗೋದನ್ನ ಕನ್ಸಿಡರ್ ಮಾಡಬಹುದು. ಬನ್ನಿ ಆರಂಭ ಮಾಡೋಣ. ಆತ್ಮಕ್ಕೆ ಪೆಟ್ಟು. ಸ್ನೇಹಿತರೆ, ಮೋದಿ ಸರ್ಕಾರ 2014ರಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಇದುವರೆಗೆ ಜಮ್ಮು ಕಾಶ್ಮೀರ ಹೊರತುಪಡಿಸಿ ಬೇರೆ ಕಡೆ ಉಗ್ರ ದಾಳಿಗಳಾಗಿರಲಿಲ್ಲ. ಬೆಂಗಳೂರಿನ ರಾಮೇಶ್ವರಂ ಕೆಫೆ, ಬಿಹಾರ, ಮಧ್ಯಪ್ರದೇಶದೆಲ್ಲ ಸಣ್ಣ ಪುಟ್ಟ ಘಟನೆಗಳಾಗಿದ್ವು. ದೊಡ್ಡ ಪ್ರಮಾಣದ ಪ್ರಾಣಹಾನಿ ಆಗಿರಲಿಲ್ಲ, ಹೈ ಇಂಟೆನ್ಸಿಟಿ ಸ್ಫೋಟಗಳು ಆಗಿರಲಿಲ್ಲ. ಅದು ಬಿಟ್ಟರೆ ಪಠಾಣ್ಕೋಟ್ನಲ್ಲಾಗಿತ್ತು, ಅದು ಮಿಲಿಟರಿ ನೆಲೆ ಮೇಲಾಗಿತ್ತು. ನಾಗರಿಕ ಸ್ಥಳಗಳಲ್ಲಿ ದೊಡ್ಡ ಪ್ರಮಾಣದ ದಾಳಿ ಕಾಶ್ಮೀರ ಹೊರತುಪಡಿಸಿ ಬೇರೆ ಕಡೆ ಆಗಿರಲಿಲ್ಲ. ಆದ್ರೆ ಈ ಸಲ ನೇರ ದೇಶದ ಆತ್ಮಕ್ಕೆ ಕೊಟ್ಟ ಪೆಟ್ಟಿದು. ಇಲ್ಲಿ ನಮ್ಮ ಪಾರ್ಲಿಮೆಂಟ್ ಕೆಲಸ ಮಾಡುತ್ತೆ. 145 ಕೋಟಿ ಜನ ಆಯ್ಕೆ ಮಾಡಿ ಕಳಿಸಿದ ಸರ್ಕಾರ, ಸಂಸದರು, ಸಚಿವರು, ಪ್ರಧಾನಮಂತ್ರಿ ಎಲ್ಲ ಇಲ್ಲಿಂದ ಕೆಲಸ ಮಾಡ್ತಾರೆ. ಭೂಸೇನೆ, ವಾಯುಸೇನೆ, ನೌಕಾಪಡೆಯ ಕೇಂದ್ರ ಕಚೇರಿಗಳಿವೆ. ಇಡೀ ದೇಶದ ಸೆಕ್ಯೂರಿಟಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲಿಂದ ಕೆಲಸ ಮಾಡುತ್ತೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ದಿಲ್ಲಿಯಿಂದ ಕೆಲಸ ಮಾಡ್ತಾರೆ. ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳ ರಾಯಭಾರ ಕಚೇರಿಗಳು, ಭಾರತ ಒಂದು ಸ್ಟೇಬಲ್ ಡೆಮೋಕ್ರಸಿ, ಸೇಫ್ ಅಂತ ಹೇಳಿ ಭಾರತದಲ್ಲಿ ಯಾರೆಲ್ಲ ಕಚೇರಿಯನ್ನು ಓಪನ್ ಮಾಡಿದ್ದಾರೆ, 106 ರಾಷ್ಟ್ರಗಳ ರಾಯಭಾರ ಕಚೇರಿಗಳು ದಿಲ್ಲಿಯಲ್ಲಿ ಅವು ನೆಲೆಯನ್ನ ಹೊಂದಿವೆ. ಅಲ್ಲಿಂದ ಆಪರೇಟ್ ಆಗ್ತಾರೆ. ಅಷ್ಟೇ ಯಾಕೆ, ಕಾರ್ ಸ್ಫೋಟವಾದ ಜಾಗದಿಂದ ಕೇವಲ 150ರಿಂದ 200 ಮೀಟರ್ ಅಂತರದಲ್ಲಿ ಕೆಂಪುಕೋಟೆ ಇದೆ. ಇದೇ ಜಾಗದಲ್ಲಿ ಸ್ವಾತಂತ್ರ್ಯ ಪಡೆದಾಗ ಭಾರತ ಮೊದಲ ಬಾರಿಗೆ ತ್ರಿವರ್ಣ ಧ್ವಜವನ್ನ ಹಾರಿಸಲಾಗಿತ್ತು. ಅವತ್ತಿನಿಂದ ಇವತ್ತಿನವರೆಗೂ ಭಾರತದ ಪ್ರತಿಯೊಬ್ಬ ಪ್ರಧಾನಿ ಇದೇ ಜಾಗದಲ್ಲಿ ನಿಂತು ದೇಶ ಉದ್ದೇಶಿಸಿ ಧ್ವಜ ಹಾರಿಸಿ ಮಾತನಾಡ್ತಾರೆ. ಇಂಥ ಜಾಗಕ್ಕೆ ಉಗ್ರರು ದಾಳಿ ಮಾಡಿದ್ದಾರೆ. ಅದು ಸಣ್ಣ ಪುಟ್ಟ ದಾಳಿಯಲ್ಲ, ಅಕ್ಕಪಕ್ಕ ಇರೋ 20ಕ್ಕೂ ಅಧಿಕ ಗಾಡಿಗಳು ಸುಟ್ಟು ಹೋಗಿವೆ, ಪುಡಿಯಾಗಿವೆ. ಅಂತಹ ದಾಳಿ ಜೊತೆಗೆ ಈ ದಾಳಿ ಅಷ್ಟೇ ಅಲ್ಲ, ಸಾವಿರಾರು ಕೆಜಿ ಸ್ಫೋಟಕದ ಮೂಲಕ ಇಡೀ ದೇಶದಲ್ಲಿ ದಾಳಿ ಮಾಡಬೇಕು ಅನ್ನೋ ದೊಡ್ಡ ಸಂಚಲನ ಕೂಡ ರೂಪಿಸಿದ್ರು. ಅದನ್ನ ನಮ್ಮ ಭದ್ರತಾ ಪಡೆಗಳು ವಿಫಲಗೊಳಿಸಿದಾಗ ಹತಾಶೆಯಲ್ಲಿ ಈ ದಾಳಿ ಮಾಡಿದ್ದಾರೆ. ಕೆಲವೇ ಗಂಟೆಗಳ ಮುನ್ನ ಫರೀದಾಬಾದ್ನಲ್ಲಿ ಡಾಕ್ಟರ್ಗಳ ಉಗ್ರಜಾಲವನ್ನ ಭೇದಿಸಲಾಗಿತ್ತು. ಹತ್ತತ್ರ 3,000 ಕೆಜಿ ಸ್ಫೋಟಕ ಸಾಮಗ್ರಿಯನ್ನ ಸೀಸ್ ಮಾಡಲಾಗಿತ್ತು. ಅದರಲ್ಲಿ ಒಬ್ಬ ತಪ್ಪಿಸ್ಕೊಂಡು ಹೋದವನು ದಾರಿ ಮಧ್ಯೆ ಈ ಸ್ಫೋಟ ಆಗೋಗಿದೆ. ಈಗ ಅವರು ಸಿಗದೆ ಹೋಗಿದ್ರೆ, ಅದನ್ನ ಭೇದಿಸದೆ ಹೋಗಿದ್ರೆ, ಅಷ್ಟು ನಿಯರ್ಲಿ 3,000 ಕೆಜಿಸ್ ಒಂದು ವೇಳೆ ಸ್ಫೋಟಕ್ಕೆ ಬಳಕೆ ಆಗಿದ್ದಿದ್ರೆ ದೇಶದಾದ್ಯಂತ ಎಂಥ ಅನಾಹುತ ಆಗಿರ್ತಾ ಇತ್ತು. ಹೀಗಾಗಿ ಭಾರತ ಸರಿಯಾಗಿ ಪಾಠ ಕಲಿಸಲೇಬೇಕು. ಆಪರೇಷನ್ ಸಿಂಧೂರ್ಗೆ ಪ್ರತಿಯಾಗಿ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಇದನ್ನ ಮಾಡಿದೆ ಅಂತ ಹೇಳಲಾಗ್ತಿದೆಯಲ್ಲ, ಅವ್ರನ್ನ ನಿರ್ಮೂಲನೆ ಮಾಡಬೇಕು ಅನ್ನೋ ಆಗ್ರಹ ಈಗ ಜನರಿಂದ ಜೋರಾಗ್ತಿದೆ. ಆಕ್ಟ್ ಆಫ್ ವಾರ್. 2016ರಲ್ಲಿ 4 ಜೈಷ್ ಉಗ್ರರು ಜಮ್ಮು ಕಾಶ್ಮೀರದ ಉರಿನಲ್ಲಿರೋ ಸೇನಾ ಬ್ರಿಗೇಡ್ ಮೇಲೆ ದಾಳಿ ಮಾಡಿದಾಗ ಭಾರತ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಉಗ್ರರಿಗೆ ಹೊಡೆದಿತ್ತು. ನಮ್ಮ ಕಮಾಂಡೋಗಳು LOC ಗಡಿ ದಾಟಿ ಹೋಗಿ ಪಾಕ್ ವಶದಲ್ಲಿರೋ ಕಾಶ್ಮೀರದಲ್ಲಿ ದಾಳಿ ಮಾಡಿದ್ರು. ಉಗ್ರ ಬಿಲಗಳನ್ನು ಉಡಾಯಿಸಿ 30ಕ್ಕೂ ಅಧಿಕ ಭಯೋತ್ಪಾದಕರನ್ನ ಸುಟ್ಟು ಬಂದಿದ್ರು. ಅವ್ರನ್ನ ಪರಲೋಕಕ್ಕೆ ಅಟ್ಟಿ ಬಂದಿದ್ರು. ಅಂದರೆ 2019ರ ಪುಲ್ವಾಮಾ ದಾಳಿಯಲ್ಲೂ ಹೀಗೆ ಆಯಿತು. ಉಗ್ರರು ಹೈವೇನಲ್ಲಿ ಹೋಗ್ತಿದ್ದ CRPF ಕಾನ್ವಾಯ್ ಮೇಲೆ ದಾಳಿ ಮಾಡಿ 40ಕ್ಕೂ ಅಧಿಕ ನಮ್ಮ ವೀರ ಯೋಧರನ್ನ ನಾವು ಕಳ್ಕೊಳ್ಳೋ ರೀತಿ ಆಯಿತು. ಇದಕ್ಕೆ ಪ್ರತಿಕಾರವಾಗಿ ಭಾರತ ಬಾಲಕೋಟ್ ಏರ್ ಸ್ಟ್ರೈಕ್ ನಡೆಸಿತು. ಕಳೆದ ಬಾರಿ LOC ದಾಟಿತ್ತಲ್ಲ, ಈ ಸಲ ಇಂಟರ್ನ್ಯಾಷನಲ್ ಬಾರ್ಡರ್ನೇ ದಾಟ್ಕೊಂಡು ಹೋಗಿ ವಾಯುದಾಳಿ ಮಾಡಿತ್ತು. ಜೈಷ್ ಉಗ್ರ ಕ್ಯಾಂಪ್ ಮೇಲೆ ಸ್ಫೋಟಕ ಸುರಿಸಿತ್ತು. ಈ ವೇಳೆ 100ಕ್ಕೂ ಅಧಿಕ ಉಗ್ರರು ಬೂದಿಯಾಗಿದ್ರು. ನಮ್ಮ ಸೇನೆನೇ ಮಾಹಿತಿ ಕೊಟ್ಟಿದೆ. ಇನ್ನು ಇತ್ತೀಚಿನ ಪಹಲ್ಗಾಮ್ ದಾಳಿ ನಂತರದ ಘಟನೆಗಳಂತೂ ನಿಮ್ಮ ಕಣ್ಮುಂದೆನೇ ಇದೆ. ಟೂರಿಸ್ಟ್ಗಳನ್ನ ಗುರಿಯಾಗಿಸಿ ಮಾಡಿದ ದಾಳಿಗೆ ಭಾರತ ನೇರ ಪಾಕ್ ಹೃದಯಕ್ಕೆ ಕೈ ಹಾಕಿ ಸೇಡನ್ನು ತೀರಿಸಿಕೊಂಡಿತ್ತು. ಆಪರೇಷನ್ ಸಿಂಧೂರ್ ಮೂಲಕ ಪಂಜಾಬ್ನಲ್ಲಿರೋ ಜೈಷ್
ಲಷ್ಕರ್ ಹೆಡ್ ಕ್ವಾರ್ಟರ್ಸ್ ಅನ್ನ ಧ್ವಂಸ ಮಾಡಿತ್ತು. ಬಹವಲ್ಪುರ್ ಮುರಿದ್ಕೆಗೆ ಹೊಡಿತೀವಿ ಅಂತ ಹೇಳಿ ಅವ್ರು ಕನಸು ಮನಸಲು ಯೋಚನೆ ಮಾಡಿರಲಿಲ್ಲ. ಪಂಜಾಬ್ ಒಳಗೆಲ್ಲ ಹೋಗಿ ನುಗ್ಗಿ ಬರ್ತೀವಿ ಅಂತ ಹೇಳಿ. ಇದರಿಂದ ಬುಡ ಸುಟ್ಟಿರೋ ಬೆಕ್ಕಿನಂತಾಗಿರೋ ಪಾಕ್ ಸೇನೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬಂದಾಗ ಭಾರತ 3 ದಿನಗಳ ಯುದ್ಧವನ್ನೇ ಮಾಡಿತ್ತು ಪಾಕ್ ವಿರುದ್ಧ. ಪೂರ್ವದಿಂದ ಪಶ್ಚಿಮದವರೆಗೆ ಪಾಕ್ನ ಬಹುತೇಕ ವಾಯುನೆಲೆಗಳನ್ನ ಧ್ವಂಸ ಮಾಡಿತ್ತು ಭಾರತ. ಆ ಏರ್ ಸ್ಟ್ರಿಪ್ಸ್ ಇನ್ನೂ ರಿಪೇರಿ ಕೆಲಸ ನಡೀತಾ ಇದೆ. ಅದರ ನಡುವೆ ಪಾಕ್ ಸಾಕಿರೋ ಉಗ್ರರು ಮತ್ತೆ ದಾಳಿ ಮಾಡಿದ್ದಾರೆ. ಜೊತೆಗೆ ಯುದ್ಧ ನಿಲ್ಲಿಸುವಾಗಲೂ ಕೂಡ ಭಾರತ ಆಪರೇಷನ್ ಸಿಂಧೂರ್ ನಿಂತಿದೆ ಅಂತ ಹೇಳಿರಲಿಲ್ಲ. ಇದು ಆನ್ ಗೋಯಿಂಗ್, ನಡೀತಾನೆ ಇರುತ್ತೆ. ಪಾಕ್ ಮತ್ತೆ ಬಾಲ ಬಿಚ್ಚಿದ್ರೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿತ್ತು. ಅಲ್ಲದೆ ಭವಿಷ್ಯದಲ್ಲಿ ಪಾಕ್ ನಡೆಸೋ ಯಾವುದೇ ಉಗ್ರ ಕೃತ್ಯಗಳನ್ನು ಆಕ್ಟ್ ಆಫ್ ವಾರ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಇದು ನಮ್ಮ ಪಾಲಿಸಿ ಆಗಿರುತ್ತೆ ಅಂತ ಅಫಿಷಿಯಲ್ ಆಗಿ ಭಾರತ ತನ್ನ ನೀತಿಯನ್ನು ಚೇಂಜ್ ಮಾಡಿತ್ತು. ಹೀಗಿರುವಾಗ ಇಂಥ ದಾಳಿಯನ್ನು ಸಹಿಸ್ಕೋಬಾರ್ದು. ಪಾಕ್ ವಿರುದ್ಧ ಮತ್ತೊಂದು ಆಪರೇಷನ್ ನಡೆಸಬೇಕು. ಪ್ರತಿ ಬಾರಿನೂ ಅವ್ರು ಕೆಣಕಿದಾಗ ಅವರಿಗೆ ಮರೆಯಲಾಗದ ಪೆಟ್ಟುಗಳನ್ನು ಕೊಡ್ತಾನೆ ಇರಬೇಕು, ಸಿವಿಯರ್ ಡ್ಯಾಮೇಜಸ್ನ ಮಾಡ್ತಾನೆ ಇರಬೇಕು. ಒಂದಲ್ಲ ಒಂದಿನ ಇನ್ನು ಆಗಲ್ಲಪ್ಪ ಭಾರತದ ಜೊತೆ ಫೈಟ್ ಮಾಡೋಕ್ಕೆ ಅಂತೇಳಿ ಅವರು ಅರ್ಥ ಮಾಡ್ಕೊಳ್ಳೋ ತನಕ ಅವರಿಗೆ ಹೊಡಿತಾನೆ ಇರಬೇಕು ಅಂತೇಳಿ ಜನರ ಆಗ್ರಹ ಇದೆ. ಹಾಗಾಗಿ ಭಾರತ ಸರ್ಕಾರ, ಈಗ ಅಧಿಕಾರದಲ್ಲಿರೋ ನರೇಂದ್ರ ಮೋದಿ ಅವರ ಸರ್ಕಾರ ಏನು ಮಾಡುತ್ತೆ ಮುಂದೆ ಅನ್ನೋದು ಈಗಿರುವಂತಹ ಚಾಲೆಂಜ್, ಸವಾಲು ಮತ್ತು ಪ್ರಶ್ನೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಒಂದು ವಿಚಾರ ನಿಮ್ಮ ಗಮನಕ್ಕೆ ತರಬೇಕು. ಸ್ನೇಹಿತರೆ, ಜೀವನದಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳಕ್ ಆಗೋದಿಲ್ಲ. ದುರದೃಷ್ಟವಶಾತ್ ದುಡಿತಾ ಇರೋ ವ್ಯಕ್ತಿಯನ್ನ ಫ್ಯಾಮಿಲಿ ಕಳ್ಕೊಳ್ತು ಅಂತ ಹೇಳಿದ್ರೆ ಆ ಟೈಮ್ನಲ್ಲಿ ಆರ್ಥಿಕವಾಗೂ ಕೂಡ ಶಾಕ್ಗೆ ಅವರು ಒಳಗಾಗ್ತಾರೆ. ಎಮೋಷನಲ್ ಮಾತ್ರ ಅಲ್ಲ, ಆರ್ಥಿಕವಾಗೂ ಕೂಡ ಜೀವನಕ್ಕೆ ಮುಂದೇನೋ ಆತಂಕ ಅವ್ರನ್ನ ಕಾಡುತ್ತೆ. ಹಾಗಾಗಿ ಪ್ರತಿಯೊಬ್ಬ ಅರ್ನಿಂಗ್ ಮೆಂಬರ್ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋದು ಕಾಲದ ಅನಿವಾರ್ಯತೆ. ಪ್ರತಿಯೊಬ್ಬ ಆರ್ಥಿಕ ತಜ್ಞರು, ಹೂಡಿಕೆ ಸಲಹೆಗಾರರು ಎಲ್ಲರೂ ಫಸ್ಟ್ ಇದನ್ನು ಮಾಡಿಸಿ ಅಂತ ಹೇಳ್ತಾರೆ. 400ರಿಂದ 600 ರೂಪಾಯಿಗೆಲ್ಲ 1 ಕೋಟಿ ರೂಪಾಯಿನ ಟರ್ಮ್ ಇನ್ಶೂರೆನ್ಸ್ ಪಡಿಬಹುದು. 700-800 ರೂಪಾಯಿಗೆಲ್ಲ 2 ಕೋಟಿ ರೂಪಾಯಿನ ಟರ್ಮ್ ಇನ್ಶೂರೆನ್ಸ್ ಅನ್ನ ಪಡಿಬಹುದು. ಇದು ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಯಂಗೆಸ್ಟ್ ಏಜ್ನಲ್ಲಿ ಜಾಯ್ನ್ ಆಗೋರಿಗೆ ಪ್ರೀಮಿಯಂ ಕಮ್ಮಿ ಇರುತ್ತೆ. ಪಾಲಿಸಿ ಪೀರಿಯಡ್ ಉದ್ದಕ್ಕೂ ಕೂಡ ನೀವು ನೆಕ್ಸ್ಟ್ 30 ವರ್ಷಕ್ಕೆ ಮಾಡಿಸ್ತಿರೋ, 40 ವರ್ಷಕ್ಕೆ ಮಾಡಿಸ್ತಿರೋ, ಅಲ್ಲಿವರೆಗೂ ಕೂಡ ಕವರೇಜ್ ಇರುತ್ತಲ್ಲ, ಅಷ್ಟೇ ಪ್ರೀಮಿಯಂ ಇರುತ್ತೆ. ಹಾಗಾಗಿ ಎಷ್ಟು ಯಂಗ್ ಏಜ್ನಲ್ಲಿ ಜಾಯ್ನ್ ಆಗ್ತೀರಿ ಅಷ್ಟು ಒಳ್ಳೆಯದು. ದುರದೃಷ್ಟಕರ ಘಟನೆಗಳು ಆಯಿತು ಅಂತ ಹೇಳಿದ್ರೆ ಆವಾಗ ಫ್ಯಾಮಿಲಿಗೆ ಆ ಅಮೌಂಟ್ ಲಂಸಮ್ ಆಗಿ 1 ಕೋಟಿ 2 ಕೋಟಿ ಟ್ಯಾಕ್ಸ್ ಫ್ರೀ ಆಗಿ ಸಿಗುತ್ತೆ. ಜಸ್ಟ್ ಅದನ್ನು FD ಹಾಕೊಂಡ್ರು ಅವ್ರು ಆರಾಮಾಗಿ ಜೀವನ ನಡೆಸ್ಬೋದು. ಹಾಗಾಗಿ ಎಸೆನ್ಷಿಯಲ್ ಪ್ರೊಟೆಕ್ಷನ್ ಪ್ಲಾನ್ ಟರ್ಮ್ ಇನ್ಶೂರೆನ್ಸ್. ಆಸಕ್ತರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟನ್ನು ಮಿಸ್ ಮಾಡದೆ ಚೆಕ್ ಮಾಡಿ ಸ್ನೇಹಿತರೆ. ಬನ್ನಿ ಕಂಟಿನ್ಯೂ ಮಾಡೋಣ ವರದಿಯಲ್ಲಿ. ಸ್ಥಳೀಯರಿಂದಲೇ ದಾಳಿ. ಸ್ನೇಹಿತರೆ, ದಿಲ್ಲಿ ಸ್ಫೋಟದಲ್ಲಿ ಪಾಕ್ ಉಗ್ರರ ಕೈವಾಡ ಇರುವುದು ಸ್ಪಷ್ಟವಾಗಿದೆ. ಜೈಷ್ ಉಗ್ರರು ಪಾಕಿಸ್ತಾನ ಭಾರತದ ವಿರುದ್ಧ ಬಳಸೋಕೆ ಅಂತ ಸಾಕಿರೋ 2 ಪ್ರಮುಖ ಉಗ್ರ ಗುಂಪು ಜೈಷ್ ಮತ್ತು ಲಷ್ಕರ್. ಅದರಲ್ಲಿ ಜೈಷೆ ಮಹಮ್ಮದ್ನ ಉಗ್ರರು ಈ ದಾಳಿಯನ್ನ ಮಾಡಿರುವುದು ಸ್ಪಷ್ಟ. ಆ ಲಿಂಕ್ ಎಸ್ಟಾಬ್ಲಿಷ್ ಆಗ್ತಾ ಇದೆ. ಸ್ಲೀಪರ್ ಸೆಲ್ ಮೂಲಕ ದಾಳಿ ಮಾಡಿದ್ದಾರೆ. ಆದರೆ ಪ್ರತಿ ಬಾರಿ ಉಗ್ರ ದಾಳಿ ಆದಾಗಲೂ ಪಾಕಿಸ್ತಾನ ನಮ್ಮ ಉಗ್ರರು ದಾಳಿ ಮಾಡಿಲ್ಲ, ನಾವು ಸಹಾಯ ಮಾಡಿಲ್ಲ, ನಾವು ಕೂಡ ಉಗ್ರವಾದದ ಸಂತ್ರಸ್ತರು ರೀ ಅಂತ ಹೇಳಿಕೆಯನ್ನ ಕೊಡುತ್ತೆ. ಹೀಗಾಗಿ ಈ ದಾಳಿಯ ಹಿಂದಿನ ಪಾಕ್ ಲಿಂಕ್ ಅನ್ನ ಜಗತ್ತಿನ ಮುಂದೆ ಭಾರತ ಬಿಚ್ಚಿ ಇಡಬೇಕು ಈಗ. ಯಾಕಂದ್ರೆ ದಿಲ್ಲಿಯಲ್ಲಿ ನಡೆದ ದಾಳಿ ಬೇರೆಲ್ಲ ಉಗ್ರ ದಾಳಿಗಳಿಗಿಂತ ಭಿನ್ನ. ಯಾಕಂದ್ರೆ ಉರಿ, ಪಹಲ್ಗಾಮ್ನಲ್ಲಿ ಪಾಕ್ ಪಾತ್ರ ಕ್ಲಿಯರ್ ಆಗಿತ್ತು. ಪಾಕ್ ಉಗ್ರರ ನೇರ ದಾಳಿಯಲ್ಲಿ ಭಾಗಿಯಾಗಿದ್ರು. ಆದರೆ ಈ ಕೇಸ್ನಲ್ಲಿ ಅಲ್ಲಿಂದ ಹ್ಯಾಂಡ್ಲರ್ಗಳು ಆಪರೇಟ್ ಮಾಡಿ ಇಲ್ಲಿನವರಿಂದಲೇ ಮಾಡಿಸಿದ್ದಾರೆ, ಟ್ರೈನಿಂಗ್ ಕೊಟ್ಟು. ಅದು ಕೂಡ ಹೈಲಿ ಎಜುಕೇಟೆಡ್ ಡಾಕ್ಟರ್ಸ್ ಅನ್ನ ಬಳಸಿ ಮಾಡಿದ್ದಾರೆ. ಇಲ್ಲಿ ಸದ್ಯ ಪತ್ತೆ ಆಗಿರೋರೆಲ್ಲ ನಮ್ಮ ದೇಶದಲ್ಲೇ ಬ್ರೈನ್ ವಾಶ್ ಆಗಿರೋ ಉಗ್ರ ಹುಳುಗಳು. ಸದ್ಯ ಪ್ರಕರಣದ ಪ್ರಮುಖ ಆರೋಪಿಯಾಗಿರೋ ಉಗ್ರ ಡಾಕ್ಟರ್ ಉಮರ್ ಮೊಹಮ್ಮದ್ ಕೂಡ ಇದೇ ಪುಲ್ವಾಮಾದ ನಿವಾಸಿ. ಆತನ ಜೊತೆಗೆ ಬಯಲಾಗಿರೋ ಸಂಪೂರ್ಣ ಉಗ್ರ ವೈದ್ಯ ಜಾಲ ಕೂಡ ಲೋಕಲ್ಸೇ ಇದ್ದಾರೆ. ಹೀಗಾಗಿ ಭಾರತ ಆಕ್ಷನ್ ತಗೊಳ್ಳೋ ಮುನ್ನ ಇದರ ಹಿಂದೆ ಇರೋ ಪಾಕಿಸ್ತಾನಿ ಹ್ಯಾಂಡ್ಲರ್ಗಳ ಲಿಂಕ್ ಅನ್ನ ಕ್ಲಿಯರ್ ಕಟ್ ಆಗಿ ಬಿಚ್ಚಿಟ್ಟು ಆಕ್ಷನ್ ತಗೋಬೇಕು. ಸಾಕ್ಷ್ಯಗಳ ಸಂಗ್ರಹ ವೇಗವಾಗಿ ಆಗಬೇಕು. ಆದರೆ ಪ್ಲಸ್ ಪಾಯಿಂಟ್ ಏನು ಅಂದ್ರೆ, ಅವರು ಭಾರಿ ಪ್ರಮಾಣದ ಸ್ಫೋಟ ಮಾಡೋ ಮುನ್ನವೇ ನಾವು ದೊಡ್ಡ ಪ್ರಮಾಣದ ನೆಟ್ವರ್ಕ್ ಅನ್ನ ಭೇದಿಸಿದ್ವಿ. ಡಾಕ್ಟರ್ಗಳ ಕೂಟವನ್ನು ಅರೆಸ್ಟ್ ಮಾಡಿದ್ವಿ. ನಿಯರ್ಲಿ 3000 kgs ಆಫ್ ಸ್ಫೋಟಕ ಸಾಮಗ್ರಿಯನ್ನು ಸೀಸ್ ಕೂಡ ಮಾಡಿದ್ವಿ. ತಪ್ಪಿಸ್ಕೊಂಡವನೊಬ್ಬ ಈಗ ಈ ಕೃತ್ಯವನ್ನ ನಡೆಸಿಬಿಟ್ಟಿದ್ದಾನೆ. ಹಾಗಾಗಿ ನಮಗೆ ಇಂಟೆಲಿಜೆನ್ಸ್ ಚೆನ್ನಾಗಿ ಗ್ಯಾದರ್ ಆಗಿದೆ. ಇಲ್ಲಿ ಸಾಕ್ಷ್ಯ ಕೊಡೋಕೆ ನಮಗೆ ಈ ಸಲ ಲಾಸ್ಟ್ ಟೈಮ್ಗಿಂತ ಬೆಟರ್ ಹೆಲ್ಪ್ ಸಿಗಬಹುದು. ಇವ್ರನ್ನ ಬ್ರೈನ್ ವಾಶ್ ಮಾಡಿದ್ಯಾರು, ಟ್ರೈನಿಂಗ್ ಕೊಟ್ಟಿದ್ಯಾರು ಅಂತ ಭಾರತ ಎಸ್ಟಾಬ್ಲಿಷ್ ಮಾಡಬೇಕು. ಭಾರತ ಗೆರೆ ಎಳೆದು ಪಾಕಿಸ್ತಾನ ಹಾಗೂ ಈ ವೈಟ್ ಕಾಲರ್ ಉಗ್ರರ ನಡುವೆ ಇರೋ ಸಂಬಂಧವನ್ನ ಎಸ್ಟಾಬ್ಲಿಷ್ ಮಾಡಬೇಕು. ಇದರಲ್ಲಿ ಪಾಕ್ನ ರೋಲ್, ಜೈಷೆ ಮೊಹಮ್ಮದ್ನ ರೋಲ್, ಜೈಷೆ ಮೊಹಮ್ಮದ್ಗೆ ಪಾಕ್ ಸೇನೆ ಕೊಡೋ ಬೆಂಬಲ ಎಲ್ಲವನ್ನ ಎಸ್ಟಾಬ್ಲಿಷ್ ಮಾಡಿ ಪಾಕಿಸ್ತಾನಕ್ಕೆ ಈ ಕಾರಣಕ್ಕಾಗಿ ನಾವು ಪನಿಷ್ ಮಾಡ್ತಿದ್ದೀವಿ ಅಂತ ಹೇಳಿ ಪನಿಷ್ ಮಾಡಬೇಕು. ಸಾಕ್ಷ್ಯ ಸಂಗ್ರಹ. ಭಾರತ ಇದನ್ನ ಹೇಗೆ ಮಾಡುತ್ತೆ ಅಂತ ನೋಡಿದ್ರೆ, ಮೊದಲ ಸ್ಟೆಪ್ ಸಾಕ್ಷ್ಯ ಸಂಗ್ರಹ. ಈಗ ಆಲ್ರೆಡಿ ದಾಳಿ ನಡೆದ ಸ್ಥಳದಲ್ಲಿ ಭದ್ರತಾ ಏಜೆನ್ಸಿಗಳು ತನಿಖೆ ನಡೆಸ್ತವೆ. ಜಾಗವನ್ನ ಇಂಚಿಂಚು ಬಿಡದೆ ಜಾಲಾಡ್ತಿದ್ದಾರೆ. ದಾಳಿಗೆ ಯಾವ ತರಹದ ಸ್ಫೋಟಕ ಯೂಸ್ ಮಾಡಿದ್ರು, ಎಲ್ಲಿಂದ ಭಾರತಕ್ಕೆ ಸ್ಫೋಟಕ ಬಂದಿತ್ತು, ಲಾಜಿಸ್ಟಿಕ್ಸ್ ಏನು, ಎಲ್ಲವನ್ನ ಪತ್ತೆ ಹಚ್ಚೋಕೆ ಮುಂದಾಗಿದ್ದಾರೆ.
ಇಲ್ಲಿ ಯಾವ ಸ್ಫೋಟಕ ಅನ್ನೋದನ್ನು ಪತ್ತೆ ಹಚ್ಚೋದು ತುಂಬ ಮುಖ್ಯ. ಯಾಕಂದರೆ ಪ್ರತಿ ಉಗ್ರ ಸಂಘಟನೆಗಳು ದಾಳಿಗೆ ಬೇರೆ ಬೇರೆ ಮೆಥಡ್ಸನ್ನು ಫಾಲೋ ಮಾಡ್ತಾರೆ. ಆದರೆ ಯಾವ ಸ್ಫೋಟಕ ಬಳಸಿದ್ದಾರೆ ಅಂತ ಗೊತ್ತಾದರೆ ದಾಳಿ ಹಿಂದೆ ಇರೋ ಉಗ್ರ ಸಂಘಟನೆಯ ಜಾಡನ್ನು ಹಿಡಿಯೋದು ಈಸಿ. ಇನ್ನು ಫಾರೆನ್ಸಿಕ್ ದಾಖಲೆ ಸಂಗ್ರಹ ಕೂಡ ತುಂಬ ಅಗತ್ಯ. ಏಜೆನ್ಸಿಗಳು 5 ವೈದ್ಯರನ್ನು ಅಕ್ರಮ ಶಸ್ತ್ರಾಸ್ತ್ರ ಹಾಗೂ ಸ್ಫೋಟಕ ಹೊಂದಿದ್ದಕ್ಕೆ ಆಲ್ರೆಡಿ ಅರೆಸ್ಟ್ ಮಾಡಿದ್ದಾರೆ. ಈ ಸ್ಫೋಟ ಆಗೋಕ್ಕಿಂತ ಮುಂಚೆನೇ ಸುಮಾರಷ್ಟು ಬಂಧನ ಆಗಿತ್ತು. ನಾವು ಕೂಡ ಈ ಸ್ಫೋಟಕ್ಕೂ ಮುಂಚೆನೇ ಮಾಹಿತಿಯನ್ನು ಕೊಟ್ಟಿದ್ವಿ. ಬಂಧನ ಆಗಿರುವ ಆರೋಪಿಗಳ ಕಾಲ್ ಹಿಸ್ಟರಿ, CDR ಮಾಹಿತಿ ಕಲೆ ಹಾಕಿದ್ರೆ ಆರೋಪಿಗಳು ಈ ಹಿಂದೆ ಎಲ್ಲಿ ಹೋಗಿದ್ರು, ಯಾರ ಜೊತೆ ಸಂಪರ್ಕ ಹೊಂದಿದ್ರು ಅಂತ ಕೂಡ ಸ್ಪಷ್ಟವಾಗುತ್ತೆ. ಜೊತೆಗೆ ಭಾರತದಲ್ಲಿ ಉಗ್ರ ಚಟುವಟಿಕೆ ಮಾಡೋಕೆ ಯಾರು ಫಂಡ್ ಮಾಡ್ತಾ ಇದ್ರು ಅಂತ ಗೊತ್ತಾದರೆ ಪಾಕ್ ಮುಖವಾಡ ಕಳಚೋದು ಈಸಿ ಆಗುತ್ತೆ. ಜಮ್ಮು ಕಾಶ್ಮೀರದಲ್ಲಿ ಸೇನೆ ಇಂತಹದೇ ಟೆಕ್ನಿಕ್ ಅನ್ನು ಯೂಸ್ ಮಾಡಿ ಉಗ್ರಗಾಮಿಗಳನ್ನು ಬೇಟೆಯಾಡ್ತಿದೆ. ದಟ್ಟ ಕಾಡಲ್ಲಿ ಅಡಗಿ ಕುಳಿತಿರೋ ಉಗ್ರರು 1 ಸೆಕೆಂಡ್ ತಮ್ಮ ಫೋನ್ ಅಥವಾ ಸ್ಯಾಟಲೈಟ್ ಫೋನ್ ಆನ್ ಮಾಡಿದ್ರು ಸಾಕು, ಭದ್ರತಾ ಪಡೆಗಳಿಗೆ ಅವರ ಲೊಕೇಶನ್ ಪತ್ತೆ ಹಚ್ಚಿಬಿಡ್ತಾರೆ. ಭಾರತೀಯ ಸೇನೆ ಆಪರೇಷನ್ ಮಹಾದೇವ್ ನಡೆಸಿದಾಗಲೂ ಕೂಡ ಇದೇ ಸ್ಯಾಟಲೈಟ್ ಫೋನ್ ಸಿಗ್ನಲ್ ಜಾಡು ಹಿಡಿದು ಹುಡ್ಕೊಂಡು ಹೋಗಿ ಅವ್ರನ್ನ ಬೇಟೆಯಾಡಿದ್ರು. ಈಗ ಕೂಡ ಇದೇ ಥರ ಫೋನ್ ಸಂಪರ್ಕವನ್ನು ಎಸ್ಟಾಬ್ಲಿಷ್ ಮಾಡಿ ಪಾಕ್ ನಂಟನ್ನು ಜಾಹೀರು ಮಾಡಬೇಕು. ಆಗ ಭಾರತ ಆಕ್ಷನ್ ತಗೊಳ್ಳೋಕೆ ಮುಕ್ತವಾಗಿರೋ ಗ್ರೌಂಡ್ ಓಪನ್ ಆಗುತ್ತೆ. ಭಾರತದ ಮುಂದಿರೋ ಆಯ್ಕೆ ಏನು? ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್, ಆಪರೇಷನ್ ಎಲ್ಲ ಮಾಡಿದ್ದೀವಿ. ಮತ್ತೆ ಭಾರತ ಈಗ ಏನು ಮಾಡಬೇಕು? ಮತ್ತೆ ನುಗ್ಗಿ ದಾಳಿ ಮಾಡಬೇಕಾ? ಮಿಸೈಲ್ ಸ್ಟ್ರೈಕ್ ಮಾಡಬೇಕಾ ಪಾಕಿಸ್ತಾನದ ಮೇಲೆ? ಈ ಸಲ ಈ ಜೈಷ್ ಎ ಮೊಹಮ್ಮದ್, ಲಷ್ಕರ್ ಎ ತೈಬಾ ಇದರ ಟಾಪ್ ಹೆಡ್ಗಳನ್ನು ಹಫೀಜ್ ಸಯೀದ್, ಮಸೂದ್ ಅಜರ್ ಇವ್ರನ್ನೇ ಟಾರ್ಗೆಟ್ ಮಾಡಿ ಹೊಡೆದು ಬಿಸಾಕಬೇಕಾ? ಈ ರೀತಿಯೆಲ್ಲ ಚರ್ಚೆ ನಡೀತಾ ಇದೆ. ಮೊನ್ನೆ ಆಪರೇಷನ್ ಸಿಂಧೂರ್ ಟೈಮ್ನಲ್ಲೂ ಕೂಡ ಪಾಕ್ ಸೇನಾ ಕೆಣಕಿ ನಮ್ಮ ಮೇಲೆ ದಾಳಿ ಮಾಡ್ತು ಅನ್ನೋ ಕಾರಣಕ್ಕೆ ಭಾರತ ಯುದ್ಧ ಮಾಡಿತ್ತು. ಅದಕ್ಕಿಂತ ಮುಂಚೆ ನಾವು ಕೇವಲ ಉಗ್ರಗಾಮಿ ನೆಲೆಗಳನ್ನು ಮಾತ್ರ ಟಾರ್ಗೆಟ್ ಮಾಡಿದ್ವಿ. ಈ ಸಲ ಕೂಡ ಭಾರತ ಹಫೀಜ್ ಸಯೀದ್, ಮಸೂದ್ ಅಜರ್ ಈ ರೀತಿ ಟಾಪ್ ತಲೆಗಳನ್ನೇ ಫಿನಿಶ್ ಮಾಡೋಕೆ ಭಾರತ ಪ್ಲಾನ್ ಮಾಡ್ಬೋದು. ಇದಕ್ಕಾಗಿ ಡೈರೆಕ್ಟ್ ಅಟ್ಯಾಕೋ ಅಥವಾ ಕವರ್ಟ್ ಆಪರೇಷನ್ಸೋ ಅದು ದೇಶದ ಸೆಕ್ಯೂರಿಟಿ ಎಸ್ಟಾಬ್ಲಿಷ್ಮೆಂಟ್ ಕೂತ್ಕೊಂಡು ಡಿಸ್ಕಸ್ ಮಾಡಿ ತೀರ್ಮಾನವನ್ನು ಕೈಗೊಳ್ತಾರೆ. ಆದರೆ ಬೇಗ ನ್ಯಾಯ ಡೆಲಿವರ್ ಆಗಬೇಕು. ನೇರ ಯುದ್ಧ ಮಾಡ್ತಾ ಕೂರೋದು ಭಾರತಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಪಾಕಿಸ್ತಾನಕ್ಕೆ ಈ ಮತಾಂಧ ಜನರಲ್ ಅಸೀಮ್ ಮುನಿರೆ ಹೇಳಿರೋ ಪ್ರಕಾರ ನಾವು ಜಲ್ಲಿಕಲ್ಲು ತುಂಬಿರೋ ಲಾರಿ, ಭಾರತ ಮರ್ಸಿಡೀಸ್, ಶೈನಿಂಗ್ ಮರ್ಸಿಡೀಸ್ ಹೈವೇಲಿ ಬಂದಾಗ ಡಿಕ್ಕಿ ಹೊಡೆದಾಗ ಯಾರಿಗೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಒಂದು ಅತ್ಯಂತ ನಾಚಿಕೆಗೇಡಿನ ಮರ್ಯಾದೆ ಬಿಟ್ಟ ಹೇಳಿಕೆಯನ್ನು ಕೊಟ್ಟಿದ್ದ. ಗುಜರಿ ಲಾರಿ ನಾವು ಅಂತ ಹೇಳಿ ಮುನೀರ್. ಸೊ ಇಂತಹ ಬಿಕನಾಸಿ ಮೈಂಡ್ ಸೆಟ್ ಇರುವಂಥ ವ್ಯಕ್ತಿಗಳಿಗೆ ಕಳ್ಕೊಳ್ಳೋದೇನು ಇರೋದಿಲ್ಲ. ಅವ್ರಿಗೆ ಅದೇ ಕೆಲಸ ಮಾಡ್ತಿರ್ತಾರೆ. ಆದರೆ ಭಾರತ 140 ಕೋಟಿ ಜನರನ್ನು ಬಡತನದಿಂದ ಮೇಲೆತ್ತಿ ಅವರ ಜೀವನ ಸುಧಾರಿಸೋಕೆ ಪ್ರಯತ್ನ ಪಡ್ತಿರೋ ರಾಷ್ಟ್ರ. ಇವರೊಂದಿಗೆ ನಿರಂತರವಾಗಿ ಬಡಿದಾಡ್ತಾ ಕೂರೋ ಆಸಕ್ತಿ ಭಾರತಕ್ಕೆ ಇಲ್ಲ. ಹೀಗಂತ ಸುಮ್ಮನೆ ಇರೋಕ್ಕೂ ಕೂಡ ಸಾಧ್ಯ ಇಲ್ಲ. ಪಾಠ ಕಲಿಸ್ಲೇಬೇಕು. ಆದರೆ ಆ ಮೆಥಡ್ ಏನು ಅನ್ನೋದೇ ಈಗಿರೋ ಪ್ರಶ್ನೆ. ಆಗಲೇ ಹೇಳಿದ ಹಾಗೆ ಉಗ್ರ ತಲೆಗಳನ್ನು ಈಗ ನೇರವಾಗಿ ಟಾರ್ಗೆಟ್ ಮಾಡಿ ಫಿನಿಶ್ ಮಾಡೋಕೆ ಭಾರತ ಪ್ರಯತ್ನ ಪಡ್ಬೋದು. ಅದು ಕವರ್ಟ್ ಆಪರೇಷನ್ ಆದರೂ ಅಷ್ಟೇ, ಓವರ್ಟ್ ನೇರವಾಗಿ ಮಾಡೋ ದಾಳಿ ಆದರೂ ಅಷ್ಟೇ, ಡೆಫಿನೆಟ್ಲಿ ಪಾಕಿಸ್ತಾನ ಅವಾಗ ಕಾಲು ಕೆರ್ಕೊಂಡು ಬಂದೇ ಬರುತ್ತೆ. ಆಗ ಪಾಕಿಸ್ತಾನದ ಸೇನೆಗೂ ಕೂಡ ನಾವು ಪಾಠ ಕಲಿಸೋಕೆ ಅವರೇ ಅವಕಾಶವನ್ನು ಮಾಡಿಕೊಡ್ತಾರೆ. ಇವಾಗಂತೂ ಪಾಕಿಸ್ತಾನದ ಸಂವಿಧಾನವನ್ನೇ ಬದಲಿಸಿ ಪಾಕ್ನ ಮಿಲಿಟರಿ ಕಾನ್ಸ್ಟಿಟ್ಯೂಷನಲ್ ಡಿಕ್ಟೇಟರ್ ಆಗೋಕೆ ಈತ ತಯಾರಿ ನಡೆಸ್ತಾ ಇದ್ದಾನೆ. ಈಜಿಪ್ಟಲ್ಲಿ ಫತಹ್ ಅಲ್ ಸಿಸಿ ಹೇಗೆ ಮಿಲಿಟರಿ ಡಿಕ್ಟೇಟರ್ ಆಗಿ ಕೂತ್ಕೊಂಡಿದ್ದಾರೋ, ಅವರು ಕೂಡ ಫೀಲ್ಡ್ ಮಾರ್ಷಲ್ಲೇ ಕೂತ್ಕೊಂಡಿದ್ದಾರೋ, ಈಜಿಪ್ಟನ್ನು ಆಳ್ತಾ ಇದ್ದಾರೋ, ಹಾಗೆ ತಾನು ಪಾಕಿಸ್ತಾನವನ್ನು ಆಳೋಕೆ ಅಮೆರಿಕದ ಕೃಪಾ ಕಟಾಕ್ಷದೊಂದಿಗೆ ಮುನೀರ ತಯಾರಿ ನಡೆಸ್ತಾ ಇದ್ದಾನೆ. ಹೀಗಿರೋ ಸಂದರ್ಭದಲ್ಲಿ ಭಾರತ ಉಗ್ರ ತಲೆಗಳ ಮೇಲೆ ಆಕ್ಷನ್ ತಗೊಂಡ್ರೂ ಕೂಡ ಮುನೀರ ತನ್ನ ಪುಂಡ ಸೇನೆಯನ್ನು ಕಟ್ಕೊಂಡು ಬಂದೇ ಬರ್ತಾನೆ. ಜೊತೆಗೆ ಮಿಲಿಟರಿ ಒಳಗೂ ಕೂಡ ಸಣ್ಣ ಪುಟ್ಟ ವಿರೋಧ ಈತನಿಗಿದೆ. ತಾಲಿಬಾನ್ ಜೊತೆಗೂ ಅಫ್ಘಾನಿಸ್ತಾನ ಜೊತೆಗೂ ಹೊಡೆದಾಟ ನಡೀತಾ ಇದೆ. ಬಲೂಚಿಸ್ತಾನದಲ್ಲಿ ಬಲೂಚಿಗರು ಪ್ರತ್ಯೇಕ ರಾಷ್ಟ್ರ ಕೇಳ್ತಿದ್ದಾರೆ. ಖೈಬರ್ ಪಖ್ತೂನ್ಖ್ವಾದಲ್ಲಿ ಪಾಕಿಸ್ತಾನ ತಾಲಿಬಾನ್ ಅವರು ಪ್ರತ್ಯೇಕ ರಾಷ್ಟ್ರ ಕೇಳ್ತಿದ್ದಾರೆ. ಸಿಂಧ್ನಲ್ಲೂ ಕೂಡ ಹಿಂದೆಂದಿಗಿಂತಲೂ ಹೆಚ್ಚು ಪ್ರತ್ಯೇಕತೆಯ ಮನಸ್ಥಿತಿ ಭುಗಿಲೇಳ್ತಾ ಇದೆ. ಈ ಟೈಮ್ನಲ್ಲಿ ಮುನೀರನ್ಗೆ ಈ ದೇಶ ಕಾಪಾಡೋಕೆ ನಾನೇ ಇರೋದು ಕಂಡ್ರಯ್ಯ, ನನಗೆ ಬೆಂಬಲ ಕೊಡಿ ಅಂತ ಹೇಳಕ್ಕೆ ಭಾರತದೊಂದಿಗಿನ ಜಗಳ ಬೇಕು. ಸೊ ಅವನು ಕಾಯ್ತಾ ಇರ್ತಾನೆ. ಹೀಗಾಗಿ ಯಾವ ರೀತಿ ನೋಡಿದ್ರೂ ಕೂಡ ಪಾಕ್ ಮತ್ತು ಭಾರತದ ನಡುವೆ ಒಂದು ಪ್ರೊಲಾಂಗ್ಡ್ ಕಾನ್ಫ್ಲಿಕ್ಟ್ ಆಗೋ ಎಲ್ಲ ಲಕ್ಷಣಗಳು, ಅದಕ್ಕೆ ವೇದಿಕೆ ಸಜ್ಜಾಗ್ತಿರೋ ರೀತಿ ಈಗ ಸದ್ಯಕ್ಕೆ ಕಾಣಿಸ್ತಾ ಇದೆ. ಹೀಗಾಗಿ ಸ್ನೇಹಿತರೆ, ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ನಮ್ಮ ಗೃಹ ಮಂತ್ರಿ, ಪ್ರಧಾನಮಂತ್ರಿ, ರಕ್ಷಣಾ ಮಂತ್ರಿ, ಫಾರಿನ್ ಮಿನಿಸ್ಟರ್ ಎಲ್ಲ ಕೂತ್ಕೊಂಡು ಏನು ಡಿಸಿಷನ್ ತಗೊಳ್ತಾರೆ ಅದನ್ನು ನಾವು ನೋಡೋಣ. ಆದರೆ ಬಹುಶಃ ಪ್ಯಾಟ್ರನ್ ನೋಡ್ತಾ ಇದ್ರೆ ಮುಂಚೆ ಟ್ರೈನಿಂಗ್ ಆಗ್ತಿರೋರನ್ನ ನಾವು ಹೊಡೆದ್ವಿ ಸರ್ಜಿಕಲ್ ಸ್ಟ್ರೈಕಲ್ಲಿ, ಮತ್ತು ಬಾಲಕೋಟೆ ಏರ್ ಸ್ಟ್ರೈಕ್ನಲ್ಲಿ ಲಾಂಚ್ ಪ್ಯಾಡ್ಗಳನ್ನು ನಾವು ಡಿಸ್ಟ್ರಾಯ್ ಮಾಡಿದ್ವಿ. ಅಲ್ಲಿ ಟ್ರೈನಿಂಗ್ ಆಗ್ತಾ ಇತ್ತು, ಮರಿಗಳು ತಯಾರಾಗ್ತಿದ್ರು, ಹೊಡೆದ್ವಿ. ಲಾಸ್ಟ್ ಟೈಮ್ ಆಪರೇಷನ್ ಸಿಂಧೂರ್ನಲ್ಲಿ ಹೆಡ್ ಕ್ವಾರ್ಟರ್ಗಳನ್ನೇ ಹೊಡೆದ್ವಿ. ಸೊ ಆ ಪ್ಯಾಟರ್ನ್ ನೋಡಿದ್ರೆ, ಎಸ್ಕಲೇಟರಿ ಲ್ಯಾಡರ್ ನೋಡಿದ್ರೆ ಈ ಸಲ ಹೆಡ್ ಕ್ವಾರ್ಟರ್ ಅಲ್ಲ, ಹೆಡ್ಗಳನ್ನು ಹಫೀಜ್ ಸಯೀದ್, ಮಸೂದ್ ಅಜರ್ ಇಂಥವ್ರನ್ನ, ಇವರ ಟಾಪ್ ಫ್ಯಾಮಿಲಿಯನ್ನು ಮುಗಿಸಬೇಕಾದ ಒಂದು ಅವಶ್ಯಕತೆ ಭಾರತಕ್ಕಿದೆ. ಸೊ ಭಾರತ ಅದನ್ನು ಮಾಡೋಕ್ಕೆ ಕವರ್ಟ್ ಆಪರೇಷನ್ಸನ್ನು ಇಮಿಡಿಯೇಟ್ಲಿ ಲಾಂಚ್ ಮಾಡೋಕ್ಕೆ, ಮುಸುಕುದಾರಿಗಳನ್ನು ಇಳಿಸೋಕೆ
ಪ್ರಯತ್ನ ಪಡ್ಬೋದು. ಜೊತೆಗೆ ಸ್ವಾತಂತ್ರ್ಯ ಕೇಳ್ತಿರೋ ಬಲೂಚಿಗರಿಗೆ ಬೆಂಬಲ ಕೊಟ್ಟು ಇನ್ನೊಂದು ತುಂಡು 1971 ಒಂದು ತುಂಡಾಗಿದೆಯಲ್ಲ, ಪಾಠ ಕಲ್ತಿಲ್ವಲ್ಲ ಅವರು. ಬಾಂಗ್ಲಾ ಅರ್ಧ ರಾಷ್ಟ್ರನ ಕಳ್ಕೊಂಡ್ರು, ಬೇರೆ ರಾಷ್ಟ್ರ ಆಯಿತು. ಈಗ ಬಲೂಚಿಗರ ಸ್ವಾತಂತ್ರ್ಯದ ಬೇಡಿಕೆಗೆ ಭಾರತ ಒಳಗೊಳಗೆ ಇನ್ನಷ್ಟು ಜಾಸ್ತಿ ಶಕ್ತಿಯನ್ನು ಕೊಡ್ಬೋದು. ಹಾಗೆ ಖೈಬರ್ ಪಖ್ತೂನ್ಖ್ವಾದಲ್ಲಿರೋ ತಾಲಿಬಾನಿಗಳು, ಪಾಕಿಸ್ತಾನ ತಾಲಿಬಾನ್ನವರು, TTP ಅವರು, ಅವರಿಗೆ ಬೆಂಬಲವನ್ನು ಕೊಟ್ಟು ಅಲ್ಲಿ ಪಾಕಿಸ್ತಾನದ ಬೆನ್ನಿಗೆ ಬಿಸಿಯನ್ನು ನಾವು ತಾಗಿಸೋಕೆ ಪ್ರಯತ್ನ ಪಡಬಹುದು. ಈ ರೀತಿ ಕೋಲ್ಡ್ ವಾರ್ ಟೈಮ್ನಲ್ಲಿ ಕಮ್ಯುನಿಸಂ ತಡೆಯೋಕೆ, ಸೋವಿಯತ್ ರಷ್ಯಾವನ್ನು ಎಂಡ್ ಮಾಡೋಕೆ ಅಮೆರಿಕ ಏನೆಲ್ಲ ಮಾಡ್ತೋ ಅದೆಲ್ಲವನ್ನು ಕೂಡ ಭಾರತ ಮಾಡಬೇಕು. ನಾವು ಅಮೆರಿಕದ ಕ್ರಮಗಳನ್ನು ಒಪ್ಪದೇ ಇರ್ಬೋದು, ಆದರೆ ತನ್ನ ಹಿತಾಸಕ್ತಿಯನ್ನು ಈಡೇರಿಸ್ಕೊಳ್ಳೋಕೆ ಅಮೆರಿಕ ಆಗಲಿ ಇಸ್ರೇಲ್ ಆಗಲಿ ಹೇಗೆ ಬೇಟೆಯಾಡ್ತಾರೋ, ಎಲ್ಲಿದ್ರೂ ಬಿಡಲ್ವೋ ಆ ರೀತಿ ನಾವು ಕೂಡ ಪ್ರೇರಣೆ ಪಡ್ಕೊಂಡು ಆ್ಯಕ್ಷನ್ ತಗೊಳ್ಳೇಬೇಕಾಗತ್ತೆ. ನಾವು ಇಷ್ಟು ಮಾಡ್ತಾ ಹೋದರೆ ಸಾಕು, ಪಾಕಿಸ್ತಾನ ಸೇನೆಗೆ ಪಾಠ ಕಲಿಸೋಕೆ ಅವಕಾಶವನ್ನು ಮುನೀರನ್ನೇ ಮಾಡಿಕೊಡ್ತಾನೆ. ಆತ ತನ್ನ ಬಾಲ ಎತ್ಕೊಂಡು ಬರ್ತಾನೆ ಪರ್ಚಕ್ಕೆ, ಆವಾಗ ಸರಿಯಾಗಿ ಕೊಡಬೇಕು. ಬಾಲವನ್ನು ಶೂ ಅಲ್ಲಿ ಒತ್ತಿಟ್ಕೊಂಡು ಚೆನ್ನಾಗಿ ನೆಲಕ್ಕೆ ನುರಿಬೇಕು ಮುನೀರಂದು. ಆವಾಗ ಬುದ್ಧಿ ಬರುತ್ತೆ ಪಾಕಿಸ್ತಾನಕ್ಕೆ. ಬುದ್ಧಿ ಬರಲ್ಲ, ಇದು ಬಹುಶಃ 100 ವರ್ಷಗಳ ಒಂದು ಪ್ರೋಸೆಸ್ ಇದು. ಪ್ರತಿ ಬಾರಿ ಅವ್ರು ಬಂದಾಗಲೂ ಕೂಡ ನಾವು ಅವರಿಗೆ ಎಕ್ಸ್ಟ್ರಾ ಡ್ಯಾಮೇಜ್ ಮಾಡಿ ಪಾಠ ಕಲಿಸಿ ಆಗಲ್ಲ ಅಂಥೇಳಿ ಅಲ್ಲಿನ ಜನನೇ ರುಚಿಗೆದ್ದು ಇವ್ರನ್ನೆಲ್ಲ ಕಿತ್ತು ಬಿಸಾಕಿದಂಗೆ ಎದ್ದು ನಾವು ಭಾರತದೊಂದಿಗೆ ಫ್ರೆಂಡ್ಶಿಪ್ ಬೇಡ, ಶತ್ರುತ್ವನೂ ಬೇಡ, ಅವ್ರ ಪಾಡಿಗಿರಲಿ, ನಾವು ನಮ್ಮ ಪಾಡಿಗಿರ್ತೀವಿ ಅನ್ನೋ ಮೈಂಡ್ ಸೆಟ್ ಬರೋ ತನಕ ಇವರಿಗೆ ಪಾಠ ಕಲಿಸ್ತಾನೆ ಇರಬೇಕು. ಅಲ್ಲಿ ತನಕ ನಿಲ್ಲಲ್ಲ. ಇದು ಇತಿಹಾಸದ ಪುಟಗಳಲ್ಲಿ ನಾವೇನು ಈಗಿನ ಕಾಲಘಟ್ಟದಲ್ಲಿ ಜೀವಿಸ್ತಾ ಇದ್ದೀವಿ. ಇದು ಈ ಒಂದು ಪೀರಿಯಡ್ನ, ಈ ಒಂದು ಕಾಲದ ಅನಿವಾರ್ಯತೆ ಇದು. ಇದನ್ನು ಸಡನ್ನಾಗಿ ಕಂಟ್ರೋಲ್ ಆಲ್ ಡಿಲೀಟ್ ಮಾಡೋಕ್ಕಾಗಲ್ಲ. ಕಟ್ ಮಾಡಿ ತೊಗೊಂಡು ಹೋಗಿ ಯಾವುದೋ ಒಂದು ದೂರದಲ್ಲಿ ಸಮುದ್ರ ಮಧ್ಯೆ ಅವ್ರನ್ನ ಪೇಸ್ಟ್ ಮಾಡೋಕ್ಕೂ ಆಗಲ್ಲ, ಪಕ್ಕದಲ್ಲೇ ಇರ್ತಾರೆ ಅವರು. ಸೊ ಇದೊಂದೇ ದಾರಿ. ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಟರ್ಮ್ ಇನ್ಶೂರೆನ್ಸ್ನಲ್ಲಿ ಆಸಕ್ತಿ ಇರೋರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟ್ನಲ್ಲಿರೋ ಲಿಂಕ್ ಮೂಲಕ ಹೋಗಿ ನಿಮ್ಮ ಬೇಸಿಕ್ ಡೀಟೇಲ್ಸ್ ಹಾಕಿದ್ರೆ ಸಾಕು. ನಿಮ್ಮ ಏಜ್ಗೆ 1 ಕೋಟಿ ಕವರೇಜ್ಗೆ, 2 ಕೋಟಿ ಕವರೇಜ್ಗೆ ಎಷ್ಟು ಪ್ರೀಮಿಯಂ ಬರುತ್ತೆ ಪರ್ ಮಂತ್ ಅದೆಲ್ಲ ಚೆಕ್ ಮಾಡ್ಬೋದು. ಈಗ GST ಕೂಡ ಕಮ್ಮಿ ಆಗಿರೋದ್ರಿಂದ, ಹಾಗೆ ಆಫರ್ ಕೂಡ ನಡೀತಾ ಇರೋದ್ರಿಂದ ಅಟ್ರಾಕ್ಟಿವ್ ಪ್ರೈಸ್ನಲ್ಲಿ ನೀವು ಕೂಡ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿ ನಿಮ್ಮ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸಬಹುದು. ದುಡಿತಾ ಇರೋ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಮಾಡಿಸಬೇಕಾಗಿರೋ ಪ್ರೊಟೆಕ್ಷನ್ ಪ್ಲಾನ್ ಅಂತ ಪ್ರತಿಯೊಬ್ಬ ಆರ್ಥಿಕ ತಜ್ಞರು ಕೂಡ ರೆಕಮೆಂಡ್ ಮಾಡ್ತಾರೆ ಇದನ್ನು. ಸೊ ಯಾರೆಲ್ಲ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅವರು ಡಿಸ್ಕ್ರಿಪ್ಷನ್ ಪಿನ್ ಮಾಡಿರೋ ಕಾಮೆಂಟಲ್ಲಿರೋ ಲಿಂಕನ್ನು ಚೆಕ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.